ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು ಸೈಕಾಲಜಿ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪೇಪರ್ 1 2014 ಕ್ವಶನ್ ಪೇಪರ್ 1 2014 ಸೈಕಾಲಜಿ. ಟೋಟಲ್ 30 ಕ್ವಶನ್ಸನ್ನು ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. 30 ಕ್ವಶನ್ಸು ವಿತ್ ಆನ್ಸರ್ಸನ್ನು ಹೇಳ್ತೀನಿ. ಇದನ್ನು ಪೇಪರ್ 1ದವರು ಮಾತ್ರ ನೋಡಬೇಕಂತೇನಿಲ್ಲ, ಯಾಕಂದರೆ ಪೇಪರ್ 1 ಮತ್ತು ಪೇಪರ್ 2ಗೆ ಸಿಲೆಬಸ್ ಎರಡು ಸೇಮ್ ಇರುವುದರಿಂದ ಪೇಪರ್ 2ದವರು ಕೂಡ ಅದನ್ನು ವಾಚ್ ಮಾಡಿದರೆ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತಾ ನಾನು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನನ್ನ ನೆಕ್ಸ್ಟ್ ನಾನು ಯಾವಾಗ ವಿಡಿಯೋ ಹಾಕಿದರೂ ನಿಮಗೇನಾಗ್ತದೆ, ಕೇಳಿಸ್ತಾ ಇರ್ತದೆ. ಹೌದಾ? ಸೊ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಗುವಿನ ವಿಕಾಸದ ಬೆಳವಣಿಗೆಗಳು ಕಂಡುಬರಲು ಕಾರಣ ಏನಂತ ಕೇಳ್ತಾ ಇದ್ದಾರೆ. ಅನುವಂಶೀಯ ಕಾರಣ, ಪರಿಸರದ ಅಂಶ, ಅನುವಂಶ ಮತ್ತು ಪರಿಸರದ ಅಂಶ, ಅಂತರ್ಕ್ರಿಯೆ, ಪೌಷ್ಟಿಕಾಂಶ ಅಂತ ಕೇಳಿದ್ದಾರೆ. ಮಗುವಿನಲ್ಲಿ ವಿಕಾಸದ ಬೆಳವಣಿಗೆಗಳು ಕಂಡುಬರಲು ಕಾರಣ ಏನಪ್ಪ ಅಂತಂದರೆ ಅನುವಂಶತೆ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ, ಇವೆರಡರ ನಡುವಿನ ಒಂದು ಕ್ರಿಯೆ. ಪಿಯಾಜೆರವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಇಲ್ಲಿ ಕಾಣುತ್ತದೆ ಅಂತ ಹೇಳ್ತಾರೆ. ಅದೇ ಸಂವೇದನಾಗತಿ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ, ಕಾರ್ಯಪೂರ್ವ ಹಂತ. ಇಲ್ಲಿ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆ ಇದೇನು ಬರ್ತದೆ, ಔಪಚಾರಿಕ ಕಾರ್ಯಗಳ ಹಂತ. ಬೌದ್ಧಿಕ ಕೊರತೆ ಕಂಡುಬರುವ ಬುದ್ಧಿಶಕ್ತಿ ಸೂಚ್ಯಂಕದ ವ್ಯಾಪ್ತಿ ಎಷ್ಟು ಅಂತ ಹೇಳ್ತಾರೆ, ಅದು 0ರಿಂದ 70. ಹೌದಾ? ಬುದ್ಧಿಶಕ್ತಿಯ 3 ಆಯಾಮಗಳ ಮಾದರಿಯನ್ನು ರೂಪಿಸಿದವರು ಯಾರು? ಕೆಟಲ್, ಥರ್ಸ್ಟೋನ್, ಗಿಲ್ಫೋರ್ಡ್ ಮತ್ತು ಟರ್ಮನ್. ಬುದ್ಧಿಶಕ್ತಿ ಅನ್ನುವುದು ಜ್ಞಾನಾತ್ಮಕ, ಭಾವನಾತ್ಮಕ, ಆಲೋಚನಾ ಸಾಮರ್ಥ್ಯ, ಜ್ಞಾನಾತ್ಮಕ ಸಾಮರ್ಥ್ಯ ಮತ್ತು ಚಾಲನಾ ಸಾಮರ್ಥ್ಯ. ಇದು ಬುದ್ಧಿಶಕ್ತಿ ಅನ್ನುವುದು ಆಲೋಚನಾ ಸಾಮರ್ಥ್ಯ. ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿಯು ಕಡಿಮೆ ಇರುತ್ತದೆ, ಏಕೆಂದರೆ ಮಗು ಗಮನಿಸಲು ಶಿಕ್ಷಕರಿಗೆ ಸಮಯ ಇಲ್ಲ. ಮಗು ತುಂಟವಾಗಿರಬಹುದು ಅಥವಾ ಸ್ನೇಹಿತರು ಅಡ್ಡಿಪಡಿಸಬಹುದು. ಹುಟ್ಟಿನಿಂದ ಬಂದ ಗುಣಗಳು. ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಿಯು ಕಡಿಮೆ ಇರುತ್ತದೆ, ಏಕೆಂದರೆ ಅದು ಹುಟ್ಟಿನಿಂದ ಬಂದಂತಹ ಒಂದು ಗುಣ. ಒಳನೋಟ ಕಲಿಕೆಯ ಮುಖ್ಯವಾದ ಗುಣಲಕ್ಷಣ ಏನಂತ ಕೇಳ್ತಾರೆ, ತಕ್ಷಣ ವಿಚಾರ ಹೊಳೆಯುವುದು, ಸ್ವಯಂ ಕಲಿಕೆ, ಸಂಕಷ್ಟ ಪರಿಹರಿಸುವುದು, ದೃಷ್ಟಿಕೋನ ವೃದ್ಧಿಪಡಿಸುವುದು. ಇಲ್ಲೇನು ಬರ್ತದಪ್ಪ ಅಂತಂದರೆ 3ನೇದು ಸಂಕಷ್ಟ ಪರಿಹರಿಸುವುದು. ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡುವುದು ಏನನ್ನ ಅಂತ ಕೇಳ್ತಾರೆ, ಪ್ರಯೋಗಾಲಯ ಕೆಲಸ ಮಾಡುವುದು, ಗ್ರಂಥಾಲಯ ಅಭ್ಯಸಿಸುವುದು, ಇತರರನ್ನು ಗೆಲ್ಲಲು ಅವಕಾಶ, ವಿನೂತನ ಕಾರ್ಯಗಳು. ಒಬ್ಬ ಹುಡುಗನ ಮಾನಸಿಕ ವಯಸ್ಸು MA ಇದ್ದಿದ್ದು 8 ಐತಿ, ದೈಹಿಕ ವಯಸ್ಸು ಇದ್ದಿದ್ದು 10 ಆಗಿದ್ದರೆ ಆತನ ಬುದ್ಧಿ ಸೂಚ್ಯಂಕ ಎಷ್ಟು ಅಂತ ಕೇಳ್ತಾರೆ. MA ಅಂದರೆ ಏನು? ಮಾನಸಿಕ ವಯಸ್ಸಿದೆ ಎಷ್ಟಿದೆ? 8 ಇದೆ. ದೈಹಿಕ ವಯಸ್ಸು ಎಷ್ಟಿದೆ ಇಲ್ಲಿ? ಹೌದಾ? ಇಲ್ಲಿ IQ = MA/CA × 100 ಅಂತ ಇಕ್ವೇಷನ್ ಇದೆ. ಇಲ್ಲಿ MA ಎಷ್ಟಿದೆ? MA ಇದ್ದಿದ್ದು 8 ಇದೆ ಮತ್ತು CA ಎಷ್ಟಾಗ್ತದೆ ಇಲ್ಲಿ? 10 × 100 ಆಯ್ತಪ್ಪ ಅಂದರೆ ಈ 0 ಕ್ಯಾನ್ಸಲ್ ಆಗ್ತದೆ, 80. 69 ಕ್ವಶನ್ ನಂಬರ್ 69ದ್ದು ಥರ್ಡ್. ಓಕೆ, ನೆಕ್ಸ್ಟ್. ಒಬ್ಬ ಬಾಲಕಿ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆಯುವುದು ಇದಕ್ಕೆ ಉದಾಹರಣೆಯಾಗಿದೆ. ಆಂತರಿಕ ಅಭಿಪ್ರೇರಣೆ. ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಒತ್ತುಕೊಡುವಿಕೆಯ ಅಂಕಗಳನ್ನು ಮೂಲಕ ಗಳಿಸಬಹುದಾಗಿದೆ. ಇದರಿಂದ ಗಳಿಸಬಹುದು. ಇಲ್ಲಿ 4ನೇದು ಅನುಕರಣೆ. ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಎಂಬ ನುಡಿಗಟ್ಟು ಇವುಗಳಿಗೆ ಸಂಬಂಧಪಟ್ಟಿದೆ. ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು
ಪರಿಣಾಮ ಮತ್ತು ಸಿದ್ಧತೆ. ಪರಿಣಾಮ ನಿಯಮವು ಒತ್ತಿ ಹೇಳುವುದು ಬಹುಮಾನ ಮತ್ತು ಶಿಕ್ಷೆ ಎರಡೂ ಅಲ್ಲ. ಪರಿಣಾಮ ಇದ್ದದ್ದು ಇಲ್ಲಿ ಹೇಳಿಕೊಡುವುದು ಬಹುಮಾನ ಮತ್ತು ಶಿಕ್ಷೆ. ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಯಾವುದು? ಬಹು ಆಯ್ಕೆ, ಹೊಂದಿಸಿ ಪ್ರಬಂಧ ಮಾದರಿ, ಪೂರ್ಣಗೊಳಿಸುವ ಮಾದರಿ. ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸಬೇಕಾದರೆ ಪ್ರಬಂಧ ಮಾದರಿ ಪರೀಕ್ಷೆಗಳು. ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಲಘು ಮಾದರಿ ಪರೀಕ್ಷೆಗಳಿಗಿಂತ ಹೆಚ್ಚು ಆದ್ಯತೆ ಪಡೆದಿವೆ, ಏಕೆಂದರೆ ಇವು ವ್ಯಕ್ತಿನಿಷ್ಠತೆಯನ್ನು ಕಡಿಮೆ ಮಾಡುತ್ತವೆ. ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವ ತಂತ್ರ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಪ್ರಕ್ಷೇಪಣೆ. ಕಾರ್ಯಸರಣಿ ಬೋಧನೆಯು ಈ ತತ್ವವನ್ನು ಅನ್ವಯಿಸಿ ರೂಪಿಸಲ್ಪಟ್ಟಿದೆ. ಕಾರ್ಯಶೈಲಿ ಬೋಧನೆ. ಕ್ರಿಯಾಜನ್ಯ ಕಲಿಕೆ. ಹೌದಾ? ನೆಕ್ಸ್ಟು ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವು ಹೀಗೆ ಕರೆಯಲ್ಪಡುತ್ತದೆ. ಒಬ್ಬ ಹುಡುಗಿ ಒಂದು ಪುಟ್ಟ ಕಥೆಯನ್ನು ಓದುತ್ತಾಳೆ. ಅವಳು ಓದಿದ ನಂತರ ಕಥೆಯನ್ನು ಕೊನೆಯಲ್ಲಿ ನೀಡಿರುವ ಎಲ್ಲ ಪ್ರಶ್ನೆಗೆ ಉತ್ತರಿಸುತ್ತಾಳೆ ಮತ್ತು ಕಥೆಯ ಮುಕ್ತಾಯ ಬೇರೆ ರೀತಿಯಲ್ಲಿ ಇರಬೇಕೆಂದು ಅಪೇಕ್ಷಿಸುತ್ತಾಳೆ. ಈ ವಿದ್ಯಾರ್ಥಿ ವರ್ತನೆಯನ್ನು ತೋರಿಸುತ್ತದೆ. ಈ ವಿದ್ಯಾರ್ಥಿದು ಸೃಜನಶೀಲತೆ ವರ್ತನೆ ಒಬ್ಬ ಹುಡುಗ ಕಡಿಮೆ ಸ್ವಕೇಂದ್ರಿತ, ಕಡಿಮೆ ಆಕ್ರಮಣಕಾರಿ, ಕಡಿಮೆ ಸ್ವಾರ್ಥಿ ಮತ್ತು ಕಡಿಮೆ ಪರಾವಲಂಬಿ ಆದಾಗ ಆತನು ಬೆಳವಣಿಗೆಯನ್ನು ತಲುಪುತ್ತಾನೆ ಎಂದು ತಿಳಿಯಬಹುದು. ಭಾವನಾತ್ಮಕ ಬೆಳವಣಿಗೆ. ಒಬ್ಬ ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳುವುದನ್ನು ಕಲಿತಾಗ ಆತನ ಮುಂದೆ ಅದೇ ರೀತಿಯ ಉದ್ದದ ಮತ್ತು ತೆಳುವಾದ ವಸ್ತುವನ್ನು ಹಿಡಿದುಕೊಳ್ಳಬಲ್ಲ. ಮುಂದಿನ ಕಲಿಕೆಗೆ ಸ್ವಾಂಗೀಕರಣವಾಗುತ್ತದೆ, ಸ್ಥಳಾವಕಾಶವಾಗುತ್ತದೆ. ಸ್ಕೀಮಾ ಹೊಂದಾಣಿಕೆ. ಸ್ವಾಂಗೀಕರಣ. ಕಲಿಕೆಯು ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತೆ ಮುಂದುವರಿಯುವ ಸಾಧ್ಯತೆ ಇಲ್ಲ ಎನಿಸುವ ಬಿಂದು ಯಾವುದು ಅಂತ ಕೇಳ್ತಾರೆ. ಇದು ಸಮತಲ. ಈ ಹಂತವನ್ನು ಕೂಟಯುಗವೆಂದು ಕರೆಯುವರು. ಶಾಲಾಪೂರ್ವ, ಉತ್ತರ ಬಾಲ್ಯ, ಅನ್ವೇಷಣಾ, ಪ್ರಶ್ನಿಸುವ. ಕೂಟಯುಗ. ಉತ್ತರ ಬಾಲ್ಯ. ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಕೈಗೊಳ್ಳಬೇಕಾದ ಕ್ರಮ. ಆಗಾಗ ಪ್ರವಾಸ ಕೈಗೊಳ್ಳಬೇಕು. ವಿದ್ಯಾರ್ಥಿಗಳು ಉನ್ನತ ಅಂಕ ಗಳಿಸುವಂತೆ ಪ್ರೋತ್ಸಾಹಿಸಬೇಕು. ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟಬೇಕು. ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡಬೇಕು. ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟಬೇಕು. ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ, ಆದರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದನ್ನು ಬಿಟ್ಟು ಅಳಲು ಪ್ರಾರಂಭಿಸುತ್ತಾಳೆ. ಇದಕ್ಕೆ ಕಾರಣ ಪಲಾಯನ, ಹೊಂದಾಣಿಕೆ, ಪ್ರತಿಗಮನ, ನಕಾರಾತ್ಮಕ. ಇಲ್ಲಿ ಪ್ರತಿಗಮನ. ಪ್ರೇರಣೆಯು ಪರಿಕಲ್ಪನೆಯನ್ನು ಸೂಕ್ತವಾಗಿ ಹೀಗೆ ವ್ಯಾಖ್ಯಾನಿಸಲಾಗಿದೆ: ಹೆಚ್ಚು ವಸ್ತು ನೆನಪಿಟ್ಟುಕೊಳ್ಳಲು, ಹೆಚ್ಚು ಅಂಕಗಳನ್ನು ಗಳಿಸಲು, ಮಾನ್ಯತೆ ಗಳಿಸಲು ಸಾಮರ್ಥ್ಯ, ಅವಳು ಅಥವಾ ಅವನ ಗುರಿ ಸಾಧಿಸುವ ಸಾಮರ್ಥ್ಯ. 4ನೇದು. ಶಿಕ್ಷಕರು ತನ್ನ ಮಕ್ಕಳನ್ನು ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದುಕೊಂಡೋಗಿ ಅಲ್ಲಿ ನೇಯುವುದು, ಬುಟ್ಟಿ ಹೆಣೆಯುವುದು, ಆಟ ಸಾಮಾನುಗಳನ್ನು ವೀಕ್ಷಿಸುತ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸುತ್ತಾರೆ. ಇದಕ್ಕೆ ಉದಾಹರಣೆ: ಯಾದೃಚ್ಛಿಕ ಮೌಲ್ಯಮಾಪನ, ಪರಿಮಾಣಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ. 1ನೇದು ಯಾದೃಚ್ಛಿಕ. ತರಗತಿಯ ಪ್ರತಿ ಮಗುವಿನ ವಿವಿಧ ಸನ್ನಿವೇಶಗಳಿರಲು ಕಾರ್ಡುಗಳನ್ನು ಕೊಡಲಾಗುತ್ತದೆ. ಪ್ರತಿ ಮಗುವು ಆ ಸನ್ನಿವೇಶವನ್ನು ಕುರಿತು ಕಥೆಯನ್ನು ಹೆಣೆಯಬೇಕಾಗುತ್ತದೆ ಮತ್ತು ಈ ಕಥೆಯನ್ನಾಧರಿಸಿ ಶಿಕ್ಷಕನು ವಿದ್ಯಾರ್ಥಿಯ ವರ್ತನೆಯನ್ನು ಅರ್ಥಮಾಡಿಕೊಳ್ಳುತ್ತಾನೆ. ಈ ತಂತ್ರ ಸಂದರ್ಶನ, ಪ್ರಕ್ಷೇಪಣ, ವೀಕ್ಷಣೆ, ಆಪ್ತ ಸಲಹೆ. ಇಲ್ಲಿ ಏನು ಬರ್ತೈತಪ್ಪ ಅಂತಂದ್ರೆ ಪ್ರಕ್ಷೇಪಣ. ಸಂವೇಗ ಪ್ರತಿನಿಧಿಸುವುದು: ಕದಡು, ಪ್ರತಿಭಟಿಸು, ಚಲಿಸು, ಬೆಳೆಸು. ಸಂವೇಗ ಇದ್ದಿದ್ದು ಕದಡು. ಲಾಸ್ಟ್ ಕ್ವಶನು 30ನೇದು. ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನು ಅಳೆಯುವ ಸೂಕ್ತವಾದ ವಿಧಾನ ಯಾವುದಪ್ಪ? ಸಮಾಜ ಮಿತಿ ತಂತ್ರ. ಹೌದಾ? ಸೊ ನೀವು ಅನ್ಬೋದು ಈ ರೀತಿ 60ರಿಂದ ಯಾಕೆ ಸ್ಟಾರ್ಟ್ ಆಗಿದೆ? ಯಾಕಂದರೆ ಕ್ವಶನ್ ಪೇಪರ್ನಲ್ಲಿ 1ರಿಂದ 30 ಕನ್ನಡ ಇರುತ್ತೆ. ಹೌದಾ? 30ರಿಂದ 60ರವರೆಗೆ ಇಂಗ್ಲೀಷ್ ಇರುತ್ತೆ. ಈ 61ರಿಂದ ಸೈಕಾಲಜಿದು ಸ್ಟಾರ್ಟ್ ಆಗುತ್ತೆ TT ಎಕ್ಸಾಮಿನೇಷನ್ನಲ್ಲಿ. ಸೊ ಇದು ಪೇಪರ್ 1 TT ಬಗ್ಗೆ ನಾನು 30 ಕ್ವಶನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಪೂರ್ತಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ತಿಳ್ಕೊತ ನಾ ಪೂರ್ತಿ ಡೀಟೇಲಾಗಿ ಹೇಳ್ತಾ ಇಲ್ಲ, ಬಿಕಾಸ್ ವಿಡಿಯೋ ಭಾಳ ಲೆಂದಿ ಆಗುತ್ತೆ, ದೊಡ್ಡದಾಗುತ್ತೆ.
ಸೊ ಅದಕ್ಕಾಗಿ ಇನ್ ಶಾರ್ಟನ್ನು ಹೇಳಿದ್ದೀನಿ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತಾ ವಿಡಿಯೋ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.